ಕಥೆ ಮುಂದೇನು? ಮೋದಿ ಶಾ ಉಲ್ಟಾ ಹೊಡೆದಿದ್ಯಾಕೆ? ಯತ್ನಾಳ್ ದಾರಿಗೆ ಮುಳ್ಳು ಹಾಕಿದ್ಯಾರು? ಬಿಜೆಪಿಗೆ ಬೇಡವಾದ್ರ ಹಿಂದೂ ಹುಲಿ? ಬಿಜೆಪಿ ಹೈಕಮಾಂಡ್ ಬೆಚ್ಚಿ ಬಿದ್ದಿದ್ಯಾಕೆ? ಸರ್ವೆ ರಿಪೋರ್ಟ್ನ ಸ್ಫೋಟಕ ಸುದ್ದಿ. ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ, ಹೊಸ ಅಧ್ಯಕ್ಷರ ಆಯ್ಕೆಯಲ್ಲಿ ಮೋಸ. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬಿಜೆಪಿಯಲ್ಲಿ ಭಾರಿ ಸ್ಫೋಟಕ ಬೆಳವಣಿಗೆಯೊಂದು ನಡೆದಿದೆ. ಕರ್ನಾಟಕದ ಅಧ್ಯಕ್ಷರು ಯಾರಾಗಬೇಕು ಅಂತ ಬಿಜೆಪಿಯ ಹೈಕಮಾಂಡ್ ಸೀಕ್ರೆಟ್ ಸರ್ವೆಯನ್ನ ಮಾಡಿಸಿರೋದು ಯಡಿಯೂರಪ್ಪ ಹಾಗೆ ಮಗ ವಿಜಯೇಂದ್ರ ಅವರ ನಿದ್ದೆಗೆಡಿಸಿದೆ. ಇನ್ನು ಈ ಕಡೆ ಯತ್ನಾಳ್ ಬಿಜೆಪಿ ಸೇರುವ ದಾರಿಗೂ ಕೂಡ ಮುಳ್ಳು ಬಿದ್ದಿದೆ. ಸರ್ವೆ ರಿಪೋರ್ಟ್ ಕಂಡು ಸ್ವತಃ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಅವರೇ ಶಾಕ್ಗೆ ಒಳಗಾಗಿದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಏನು ಬದಲಾವಣೆ ಆಗತ್ತೆ? ವಿಜಯೇಂದ್ರ ಎತ್ತಂಗಡಿ ಆಗತ್ತಾ? ಜೆಡಿಎಸ್ ಜೊತೆಗಿನ ಮೈತ್ರಿಗೆ ಎಳ್ಳು ನೀರು ಬಿಟ್ಟಿದ್ಯಾರು? ಒಂದೇ ಕಲ್ಲಿಗೆ ಹಲವು ಹಕ್ಕಿಗಳನ್ನ ಹೊಡೆದಿದ್ಯಾರು? ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಎಸ್ ವೀಕ್ಷಕರೇ, ಕಳೆದ ಶನಿವಾರ ರಾಜ್ಯ ಬಿಜೆಪಿಯ ಪಾಳೆಯದಲ್ಲಿ ಕುತೂಹಲಕಾರಿ ಸುದ್ದಿಯೊಂದು ತೇಲಿ ಬಂತು. ಕರ್ನಾಟಕದಲ್ಲಿ ಪಕ್ಷದ ವಿದ್ಯಮಾನಗಳನ್ನು ಗಮನಿಸೋದಕ್ಕೆ ವರಿಷ್ಠರು ವೀಕ್ಷಕರ ತಂಡವನ್ನ ಕಳುಹಿಸಿದ್ದಾರೆ ಅನ್ನುವಂತಹ ಸುದ್ದಿ ಅದು. ಜುಲೈ 15ರ ಹೊತ್ತಿಗೆ ಕರ್ನಾಟಕಕ್ಕೆ ಆಗಮಿಸಲಿರುವಂತಹ ಈ ವೀಕ್ಷಕರ ಪಡೆ ಎಲ್ಲಿ ವಿವಿಧ ಹಂತದ ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದೆ, ಅನಂತರ ದಿಲ್ಲಿಗೆ ಅದು ಮರಳಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ವರದಿಯನ್ನ ಕೂಡ ರಿಪೋರ್ಟ್ ಅನ್ನ ಸಲ್ಲಿಸಿದೆ ಅನ್ನುವಂತಹದ್ದು. ಇನ್ನು ಈ ಸುದ್ದಿಯ ವಿಸ್ತೃತ ಭಾಗ ಏನಪ್ಪಾ ಅಂತ ಅಂದ್ರೆ, ದೆಹಲಿಯಿಂದ ಪಕ್ಷದ ವೀಕ್ಷಕರು ಕರ್ನಾಟಕಕ್ಕೆ ಬರೋದಕ್ಕೆ ಏನ್ ಕಾರಣ ಅಂತ. ಇನ್ನು ಕಾರಣ ಏನು ಅಂತ ಕೇಳಿದ್ರೆ, ನಾಯಕತ್ವದ ವಿಷಯವನ್ನ ಸೆಟಲ್ ಮಾಡೋದೇ ಮುಖ್ಯ ಕಾರಣ ಅಂತ ಬಿಜೆಪಿಯ ಮೂಲಗಳು ಹೇಳ್ತಾ ಇದೆ. ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಹಲವರು ಹೋರಾಡ್ತಾನೆ ಬಂದಿದ್ದು ಎಲ್ರಿಗೂ ಗೊತ್ತಿದೆ. ಇವರೆಲ್ಲ ಸೇರಿ ಪಕ್ಷದ ವರಿಷ್ಠರ ಮೇಲೆ ಹೇರಿರುವಂತಹ ಒತ್ತಡ ತಂತ್ರ ಈಗ ಕೆಲಸ ಮಾಡಿದೆ. ಇನ್ನು ಸೀಕ್ರೆಟ್ ಸರ್ವೆ ಪರಿಣಾಮವಾಗಿ ವರಿಷ್ಠರು ಕರ್ನಾಟಕಕ್ಕೆ ವೀಕ್ಷಕರನ್ನ ಕಳಿಸಿ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಹೇಗೆ ದೆಹಲಿಯಿಂದ ವೀಕ್ಷಕರು ಬಂದು ಅಭಿಪ್ರಾಯವನ್ನ ಸಂಗ್ರಹಿಸುವ ಮೊದಲಿನ ಸ್ಥಿತಿ ಹೇಗಿದೆ ಅಂತ ಅಂದ್ರೆ, ವಿಜಯೇಂದ್ರ ಅಧ್ಯಕ್ಷರಾಗಿರೋದನ್ನ ಪಕ್ಷದ ಬಹುತೇಕ ಹಿರಿಯರು ಈಗ ಇಷ್ಟಪಡ್ತಾ ಇಲ್ಲ. ಹೀಗಾಗಿ ಅವರ ಜಾಗಕ್ಕೆ ಪರ್ಯಾಯ ನಾಯಕರೊಬ್ಬರು ಬರುವವರೆಗೂ ಇದೇ ಅನಿಶ್ಚಿತತೆ ಮುಂದುವರಿಯುತ್ತೆ. ಇದರ ಹಿಂದೆಯೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೋಮಣ್ಣ, ಮುರುಗೇಶ್ ನಿರಾಣಿ ಅವರ ಹೆಸರುಗಳು ಕೂಡ ಫ್ರಂಟ್ ಲೈನ್ಗೆ ಬಂದಿರೋದು ಕೂಡ ಸಹಜ. ಕುತೂಹಲದ ಸಂಗತಿ ಏನಪ್ಪಾ ಅಂತ ಅಂದ್ರೆ, ರಾಜ್ಯ ಬಿಜೆಪಿಯ ಮತ್ತೊಂದು ಬಣ ಇದನ್ನ ಕೂಡ ಒಪ್ಪೋದಿಲ್ಲ. ವಿಜಯೇಂದ್ರ ಅವರನ್ನ ಹೊರತುಪಡಿಸಿ ಬೇರೊಬ್ಬರು ಪಕ್ಷದ ರಾಜ್ಯಾಧ್ಯಕ್ಷರಾದ್ರೆ ಆಪತ್ತು ನಿಶ್ಚಿತ ಅಂತ ಆ ಬಣ ಹಠ ಹಿಡಿದುಕೊಳ್ಳುತ್ತಿದೆ. ಇವತ್ತು ಪ್ರಬಲ ಲಿಂಗಾಯತ ಮತಗಳನ್ನ ಕಾನ್ಸಾಲಿಟೇಟ್ ಮಾಡುವಂತಹ ಶಕ್ತಿ ಇರೋದು ಕೇವಲ ಯಡಿಯೂರಪ್ಪ ಅವರ ಹೆಸರಿಗೆ ಮಾತ್ರ.
ಹೀಗಾಗಿ ಇವತ್ತು ಆ ಹೆಸರು ವಿಜಯೇಂದ್ರ ಅವರ ಪಾಲಿನ ಪ್ರಭಾವಳಿಯಾಗಿ ಲಕಲಕಿಸ್ತಾ ಇದೆ. ಒಂದು ವೇಳೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ವಿಜಯೇಂದ್ರ ಅವರ ಹಿಂದಿನ ಪ್ರಭಾವಳಿ ಮಸುಕಾಗುತ್ತೆ. ಅಷ್ಟೇ ಅಲ್ಲ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆ ನೇತೃತ್ವದ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ. ಇದು ಹೇಗೆ ಅನ್ನುವಂತಹದಕ್ಕೆ ವಿಶೇಷ ಜ್ಞಾನ ಏನು ಬೇಕಾಗಿಲ್ಲ. ಯಾಕಂದ್ರೆ ವಿಜಯೇಂದ್ರ ಕೆಳಗಿಳಿತಾ ಇದ್ದಂತೆ ಪಕ್ಷದಲ್ಲಿರುವಂತಹ ದೊಡ್ಡ ಗುಂಪು ಚುನಾವಣೆ ಸಂದರ್ಭಕ್ಕೆಲ್ಲ ಬಂಡಾಯ ಹೇಳುತ್ತೆ. ಹಾಗೆ ಬಹುತೇಕ ಕ್ಷೇತ್ರಗಳಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿಯುತ್ತೆ. ಹಾಗಾದಾಗ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗಳು ಗೆಲುವಿಗಾಗಿ ಪರದಾಡಬೇಕಾಗುತ್ತೆ ಅನ್ನುವಂಥದ್ದು ಈ ಬಣದ ಮಾತು. ಅಂದ್ರೆ ವೀಕ್ಷಕರು ಕರ್ನಾಟಕಕ್ಕೆ ಬಂದು ಅಭಿಪ್ರಾಯವನ್ನ ಸ್ವೀಕರಿಸೋದಕ್ಕೂ ಮುಂಚಿತವಾಗಿ ಇಂತಹದ್ದೊಂದು ಆತಂಕದ ಭೂತ ಮೇಲೆದ್ದು ನಿಲ್ಲುತ್ತೆ. ಹೀಗಾಗಿ ಕರ್ನಾಟಕಕ್ಕೆ ಬರಲಿರುವಂತಹ ವೀಕ್ಷಕರು ಯಾವ ರೀತಿಯ ರಿಪೋರ್ಟ್ ಅನ್ನ ಕೊಂಡೊಯ್ಯಬಹುದು ಅನ್ನುವಂತಹದ್ದೇ ಸದ್ಯದ ಕುತೂಹಲ. ಇನ್ನು ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಡುವಣ ಮೈತ್ರಿಯ ಕತೆ ಎತ್ತ ಸಾಗ್ತಾ ಇದೆ ಅನ್ನುವಂತಹದ್ದು ಕೂಡ ಹಲವು ಆಯಾಮಗಳನ್ನು ಸೃಷ್ಟಿ ಮಾಡಿದೆ. ಮೇಲ್ನೋಟಕ್ಕೇನೋ ಉಭಯ ಪಕ್ಷಗಳ ನಡುವಣ ಮೈತ್ರಿ ಮುಂದುವರಿಸುವಂತಹ ವಿಷಯದಲ್ಲಿ ತಮಗೆ ಬದ್ಧತೆ ಇದೆ ಅಂತ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಹಾಗೆ ಬಿಜೆಪಿಯ ನಾಯಕ ಬಿವೈ ವಿಜೇಂದ್ರ ಮಾತನಾಡ್ತಾ ಇದ್ದಾರೆ. ಆದ್ರೆ ಆಳದಲ್ಲಿ ಉಭಯ ಪಕ್ಷಗಳ ಹೆಜ್ಜೆಯನ್ನ ಗುರುತಿಸಿದ್ರೆ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಿದೆ. ಇದಕ್ಕೆ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಅವು ನಡೆದುಕೊಂಡ ರೀತಿಯೇ ಸಾಕ್ಷಿ. ಅಂದಹಾಗೆ ಈ ವಿಷಯದಲ್ಲಿ ಒಗ್ಗೂಡಿ ಸರ್ಕಾರದ ವಿರುದ್ಧ ಹೋರಾಟವನ್ನ ರೂಪಿಸಬೇಕಾಗಿದ್ದಂತಹ ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಹೋರಾಟವನ್ನ ನಡೆಸಿದ್ದು ಮಾತ್ರವಲ್ಲ, ತಮ್ಮ ಭವಿಷ್ಯದ ದಾರಿ ಬೇರೆ ಬೇರೆ ಅನ್ನುವಂತೆ ನಡೆದುಕೊಂಡಿದೆ. ಅಂದಹಾಗೆ ಮೈತ್ರಿಯ ವಿಷಯದಲ್ಲಿ ಕುಮಾರಸ್ವಾಮಿ ಕಮಿಟೆಡ್ ಆಗಿರೋದು ನಿಜವಾದ್ರು ಬಿಜೆಪಿ ಪಾಳ್ಯಕ್ಕೆ ಈ ಕಮಿಟ್ಮೆಂಟ್ ಇರುವಂತೆ ಕಾಣಿಸ್ತಾ ಇಲ್ಲ. ಭವಿಷ್ಯದಲ್ಲಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಸಿಎಂ ಆಗಬಹುದು ಅನ್ನುವಂತಹ ಆತಂಕ. ಹೀಗಾಗಿ ವಿಜಯೇಂದ್ರ ಬಣ ಮಾತ್ರವಲ್ಲ, ವಿಜಯೇಂದ್ರ ವಿರೋಧಿ ಬಣದ ಬಹಳಷ್ಟು ಜನ ನಾಯಕರು ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರಿಕೆ ವಿಷಯದಲ್ಲಿ ಒಲವನ್ನ ಹೊಂದಿಲ್ಲ. ಇದೆಲ್ಲದರ ಮಧ್ಯೆ ಉಭಯ ಪಕ್ಷಗಳ ಮಧ್ಯೆ ಹೊಂದಾಣಿಕೆಯಾದ್ರೆ ತಮಗೆ ಟಿಕೆಟ್ ಸಿಗೋದು ಕಷ್ಟ ಅನ್ನುವಂತಹ ಭಾವನೆ ಇರುವಂತಹ ಸ್ಥಳೀಯ ಮಟ್ಟದ ನಾಯಕರು ಮೈತ್ರಿ ಬೇಡವೇ ಬೇಡ ಅಂತ ವಿಜಯೇಂದ್ರ ಅವರ ಬಳಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಇದೇ ಪರಿಪಾಠ ಜೆಡಿಎಸ್ ಪಾಳ್ಯದಲ್ಲೂ ಸಹ ಕಾಣಿಸಿಕೊಂಡಿದ್ದು, ಇದರ ಪರಿಣಾಮವಾಗಿ ಕೈಪಾಳ್ಯಕ್ಕೆ ಪಾಸಿಟಿವ್ ಸಿಗ್ನಲ್ ರವಾನೆ ಆಗ್ತಾ ಇದೆ. ಉಭಯ ಪಕ್ಷಗಳಲ್ಲಿ ಕಂಡು ಬರ್ತಾ ಇರುವಂತಹ ಈ ಧೋರಣೆ ಅಂತಿಮವಾಗಿ ತಮಗೆ ಪ್ಲಸ್ ಆಗುತ್ತೆ ಅನ್ನುವಂತಹದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಅದರ ಪ್ರಕಾರ ಇವತ್ತಿನ ಮನಸ್ಥಿತಿಯ ನಡುವೆಯೂ ಮೈತ್ರಿ ಮುಂದುವರೆದ್ರೆ ಉಭಯ ಪಕ್ಷಗಳ ಅತೃಪ್ತರು ತಮ್ಮ ಕಡೆ ವಾಲ್ಬಹುದು. ಒಂದು ವೇಳೆ ಮೈತ್ರಿ ಕಟ್ ಆದ್ರೂ ಉಭಯ ಪಕ್ಷಗಳ ಮತ ಬ್ಯಾಂಕ್ಗಳನ್ನ ಒಂದು ಮಟ್ಟದಲ್ಲಿ ಒಡೆದು ಲಾಭವನ್ನ ಮಾಡ್ಕೊಳ್ಬಹುದು ಅನ್ನುವಂತಹದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಇದೆಲ್ಲದರ ಮಧ್ಯೆ ಕೇಂದ್ರ ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಹಾಗೆ ಬಸವರಾಜ ಬೊಮ್ಮಾಯಿ ಟ್ರೈ ಮಾಡ್ತಾ ಇದ್ದಾರೆ. 2024ರಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೇ ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಮಂತ್ರಿಗಿರಿಗೆ ಪ್ರಯತ್ನ ಮಾಡಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಕರ್ನಾಟಕದಿಂದ ಪ್ರಹ್ಲಾದ್ ಜೋಶಿ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸಂಪುಟ ದರ್ಜೆ ಸಚಿವರನ್ನಾಗಿ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿತ್ತು. ಹೀಗಾಗಿ ಅವತ್ತು ಉಳಿದಿದ್ದು ರಾಜ್ಯ ದರ್ಜೆಯ ಸಚಿವ ಸ್ಥಾನಗಳು ಮಾತ್ರ. ಆದರೆ ಆ ಸ್ಥಾನಗಳಿಗೆ ಬೊಮ್ಮಾಯಿ ಶೆಟ್ಟರ್ ಅವರನ್ನ
ಪರಿಗಣಿಸೋದು ಹೇಗೆ ಅನ್ನುವಂತಹದ್ದು ಪ್ರಶ್ನೆ ವರಿಷ್ಠರಿಗೆ ಎದುರಾಗಿದೆ. ಯಾಕಂದ್ರೆ ಈ ಇಬ್ಬರೂ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿದಂಥವ್ರು. ಆದ್ರೆ ಈಗ ಮತ್ತೆ ಈ ಇಬ್ಬರು ನಾಯಕರು ಕೇಂದ್ರ ಸಂಪುಟ ಸೇರುವ ಇರಾದೆಯಲ್ಲಿದ್ದಾರೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು. ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.